ವರ್ತನೆ ತೋರಿದ ಡಿಕೆ ಶಿವಕುಮಾರ್ಗೆ, ಡಾಕು ಮತ್ತು ಕಳ್ಳ ಡಿಕೆ ಶಿವಕುಮಾರ್ಗೆ, ಡಾಕು ಮತ್ತು ಕಳ್ಳ ಡಿಕೆ ಶಿವಕುಮಾರ್ಗೆ, ಡಿಕೆ ಶಿವಕುಮಾರ್ಗೆ ಶಿವಕುಮಾರ್ಗೆ ಧಿಕ್ಕಾರ. 6ನೇ ತಾರೀಕಿನ ದಿವಸ 6ನೇ ತಾರೀಕಿನ ಆಲಮಟ್ಟಿ ಜಲಾಶಯಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಗಣತಂತ್ರ ಸರ್ಕಾರದ ಕ್ಯಾಬಿನೆಟ್ ಸಚಿವರು ಆದಂಥ ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಕೀಳುಮಟ್ಟದ ಭಾಷೆಯನ್ನ ಬಳಸಿ ಅವಮಾನ ಮಾಡಿದ್ದಾರೆ ನ್ಯಾಯವಾದಿಗಳಿಗೆ. ಯಾವಾಗ 6ನೇ ತಾರೀಕಿಗೆ, ಇದೇ ತಿಂಗಳು 6ನೇ ತಾರೀಕಿಗೆ ಏನು ನಮ್ಮ ಆಲಮಟ್ಟಿ ಜಲಾಶಯಕ್ಕೆ ಭೇಟಿ ಕೊಟ್ಟಾಗ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ನ್ಯಾಯವಾದಿಗಳು ಏನೋ ರೈತರಿಗೆ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇಂಥ ಒಂದು ತಪ್ಪನ್ನ, ಇದು ತಪ್ಪು ಅನ್ನೋಕ್ಕಿಂತ ಇದು ಅಪರಾಧ ಅಂತ ಹೇಳ್ತೀವಿ ನಾವು. ಇಂಥ ಒಂದು ಅಪರಾಧನ ನಾವು ನ್ಯಾಯವಾದಿಗಳು ಸಹಿಸೋದಿಲ್ಲ. ನ್ಯಾಯವಾದಿಗಳಿಗೆ ತುಂಬಾ ಅವಮಾನ ಆಗಿದೆ. ಇದು ದೇಶದ ಸಂವಿಧಾನಕ್ಕೂ ಕೂಡ ವಿರೋಧಿ. ಈಗ ಅಲ್ರಿ ಡಿಕೆ ಶಿವಕುಮಾರ್ ಅವರೇ, ನೀವು ಅಂತ ಸ್ಥಾನದಲ್ಲಿ ಕುಂತಿದ್ದೀರಿ, ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಕುಂತ್ಕೊಂಡಂತ ಹೇಳಿಕೆಯನ್ನು ಕೊಡ್ತಿದ್ರಿ ನೀವು ಅಲ್ರಿ. ಅಲ್ಲಿ ಅಂತ ಸ್ಥಾನದಲ್ಲಿ ಕುಂತ್ಕೊಂಡು ನೀವು ತಿಹಾರ್ ಜೈಲದಲ್ಲಿ ಬಿದ್ದಾಗ ಯಾರು ನಿಮ್ಮನ್ನು ಹೊರಗಡೆ ತಗೊಂಡು ಬಂದಿದ್ದು? ನ್ಯಾಯವಾದಿ ಅಲ್ರಿ. ನೀವು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಕುಂತಿದ್ದೀರಲ್ಲ, ಆ ವ್ಯವಸ್ಥೆಯನ್ನು ರೂಪಿಸಿಕೊಟ್ಟಂತ ಒಬ್ಬ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವನ್ನ ಮರ್ತೇನ್ರಿ ನೀವು? ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಇಂಥ ಎಲ್ಲ ಕೆಲಸ ಮಾಡಿದಂತ ನ್ಯಾಯವಾದಿಗಳಿಗೆ, ದೇಶದ ರಕ್ಷಕರಾಗಿರೋ ನಮಗೆ, ಸಾಮಾನ್ಯ ಮನುಷ್ಯನಿಗೆ ನ್ಯಾಯ ಕೊಡುವಂತ ನಮ್ಮಂತ ನ್ಯಾಯವಾದಿಗಳಿಗೆ ನಮಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದಿರಿ ನೀವು. ಸ್ವಂತ ನಿಮ್ಮ ಮಕ್ಕಳು ಕೂಡ ನ್ಯಾಯವನ್ನ ಓದ್ತಾ ಇದ್ದಾರೆ. ಮುಂದಿನ ಭವಿಷ್ಯ ಅವ್ರದ್ದು ಕೂಡ ಯೋಚನೆ ಮಾಡಿದೆ. ನಿಮ್ಮ ನಾಲ್ಗೆಯನ್ನ ಹರಿಬಿಟ್ಟಿದ್ದೀರಿ. ಇದಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಮುಷ್ಕರವನ್ನ ನಾವು ಇವತ್ತೇ ಹಿಂತಕೊಳ್ಳಲ್ಲ. ಇದು ಎಲ್ಲಿವರೆಗೆ ನಾವು ಮುಂದುವರಿಸ್ತೀವಿ ಅಂದ್ರೆ, ನೀವು ಬಹಿರಂಗವಾಗಿ ಪತ್ರಿಕಾ ಸಭೆಯನ್ನ ಕರೆದು ಈ ಅವಮಾನ ಮಾಡಿದ ನ್ಯಾಯವಾದಿಗಳ ಕುರಿತು ನೀವು ಮತ್ತೆ ನಮ್ಮ ಗೌರವ ಹಾಗೆ ನೀವು ಹೇಳಿಕೆಯನ್ನು ಕೊಡಬೇಕು, ಕ್ಷಮೆಯನ್ನ ಕೇಳಬೇಕು. ಬಹಿರಂಗ ಕ್ಷಮೆಯನ್ನು ಕೇಳಿದ ನಂತರ ನಾವು ಹಿಂತಕೋತೇವೆ. ಇಲ್ಲ ಅಂದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಮತ್ತು ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನೋ ಕೇಸನ್ನು ಹಾಕ್ತೀವಿ. ಯಾವುದೇ ನ್ಯಾಯವಾದಿಗೂ ನಿಮ್ಮ ಪರ ವಕಾಲತ್ತು ವಹಿಸಬಾರದು ಅಂತ ನಾವು ಬಾರ್ ಕಮಿಟಿ ಅಂತ ತೀರ್ಮಾನ ತಗೊಳ್ತಾ ಇದ್ದೀವಿ. ಹಾಗಂತ ಜಿಲ್ಲಾ ವಕೀಲರ ಸಂಘದಿಂದ ನಾನು ಅಧ್ಯಕ್ಷರಾಗಿ ಮಾತನಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ. ಭಾರತ್ ಮಾತಾ ಕಿ ಜೈ. ಬಿಜಾಪುರ ವಕೀಲರ ಸಂಘ ಲುಕ್ಔಟ್ ಅಲ್ಲದು. ಸುಮಾರು 2,000 ಕಟ್ಲೆಗಳು ಈಗಾಗಲೇ ರೈತರು ತಮ್ಮ ಪರಿಹಾರ ಬೇಕಂತ ಹೇಳ್ಕರೆ ಓಟ್ಗೆ ಹೋಗಿದ್ದಾರೆ. ನಿಮ್ಮ ಕಡೆಯಿಂದ ಪರಿಹಾರ ಕೊಡ್ಲಾರ್ದಕ್ಕ ಮತ್ತೆ ತುಂಟು ನೆವ ಹೇಳುವ ಸಲುವಾಗಿ ಒಂದಿಲ್ಲ ಒಂದು ಕಾರಣಗಳನ್ನ ಒತ್ಕೋತ ಮತ್ತೆ ವಿನಾಕಾರಣ ಇವತ್ತ ರೈತರಿಗೆ ಸತಾಯಿಸಲಾಕತ್ತಿದ್ದೀರಿ. ವಿನಾ ನೀವು ಸತಾಯಿಸುದು ಯಾವತ್ತು ವಕೀಲರು ಕೂಡ ಏನ್ರಿ ವಕೀಲರು ಅನ್ನೋದು ಅವ್ರ ಕರ್ತವ್ಯ ಏನು ಅನ್ನೋದು ನಿಮ್ಗೆ ಸ್ವಲ್ಪ ಆದ್ರೂ ಗೊತ್ತಿದೆನಾ? ರೈತರಾಗ್ಲಿ ಅಥವಾ ಯಾರೇ ಜನರು ಬರ್ಲಿ, ಪಕ್ಷಗಾರರು ತಮ್ಮ ನ್ಯಾಯದಾನ ಬಿಡಿ ಬಂದಾಗ ನಾವು ನ್ಯಾಯದಾನ ಮಾಡಿಸ್ಕೊಡೋದು ನಮ್ಮ ಕರ್ತವ್ಯ. ಅದು ನಾವು ಕಟ್ಲೆಗಳನ್ನ ಬಡದಾಡ್ತೀವಿ. ನಾವು ನಿರ್ಣಯ ಕೊಡಕ್ಕಾಗುತ್ತೆ. ಎಕರೆಗೆ 60 ಲಕ್ಷ 80 ಲಕ್ಷ ಏನ್ರಿ ಸಾಮಾನ್ಯ ಜ್ಞಾನ ಇರ್ಬೇಕು ನಿಮ್ಗೆ. ನೀವು ಸಚಿವರು ಆದ್ರೆ ವಕೀಲರ ಕರ್ತವ್ಯ ಏನಿರ್ತದೆ, ನ್ಯಾಯಾಧೀಶರು ಮಾಡೋದನ್ನೆಲ್ಲ 60 ಲಕ್ಷ 70 ಲಕ್ಷ 80 ಲಕ್ಷ ಮತ್ತೊಂದು ಮುಗಿದೊಂದು ಅದು ನಮ್ಮ ಕರ್ತವ್ಯ ಅಲ್ಲ. ನಾವು ಮಾಡ್ರಿ ಸಾಹೇಬ್ರ ಅಂದ ತಕ್ಷಣನೇ ಜಡ್ಜ್ಗಳು ಮಾಡಿ ಒಂದು ಆಗ್ಲಾರ್ದ ಭೂಮಿಗೆ 60 ಲಕ್ಷ 80 ಲಕ್ಷ ಕೊಡಕ್ ಆಗಲ್ಲ. ನ್ಯಾಯಾಧೀಶರಿಗೆ ತಮ್ಮದೇ ಆದ ಇತಿಮಿತಿಗಳಿರುತ್ತೆ, ಕಾನೂನು ಇರುತ್ತೆ. ಆ ಕಾನೂನು ಮತ್ತು ಕಾಗದ ಪತ್ರಗಳನ್ನು ನೋಡಿ ಅದನ್ನೆಲ್ಲ ಮಾಡಿರ್ತಾರೆ. ನೀವು ಅದು ಬಿಟ್ಟು